ಸರ್ ನಾನು ತಮ್ಮ ತೋರಿಸ್ತೀನಿ, ನಿಮ್ಮ ಹೆಸರು ಸ್ಟಾರ್ಟ್ ಮಾಡಿ, ಓಕೆನಾ? ನಾನು ಡಾಕ್ಟರ್ ಮೊಹಮ್ಮದ್ ಸೈಫುದ್ದೀನ್ ಖಾನ್ ಅಂತ ನ್ಯಾಷನಲ್ ಮೈನಾರಿಟಿ ವೆಲ್ಫೇರ್ ಕೌನ್ಸಿಲಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಕೌನ್ಸಿಲಿಂಗ್ ಮಾಡೋದು ಜನರಿಗೆ, ಕೌನ್ಸಿಲಿಂಗ್ ಎಜುಕೇಷನ್ ರಿಲೇಟೆಡ್ ಮತ್ತು ಮೈನಾರಿಟಿ ರಿಲೇಟೆಡ್ ಮತ್ತು ಮೆಡಿಕಲ್ ರಿಲೇಟೆಡ್ ನಾನು ಕೌನ್ಸಿಲಿಂಗ್ ಮಾಡೋದು. 2017ಇಂದ 2022ವರೆಗೂ ಇವರು 2017ನಲ್ಲಿ ಇವರು ನೌಶಾದ್ ಅವರು ನಮ್ಮೊಬ್ಬರು ಸ್ನೇಹಿತೆಯವರು ಆನಂದರವ್ರಿಗೆ ಭೇಟಿ ಮಾಡಿಸಿದ್ರು. ಇವರು ಪಂಚಾಯತ್ ಆಫೀಸರು ಪಿ ಎ ಅಂತ, ಅಧ್ಯಕ್ಷರು ಪಿ ಎ ಅಂತ ಹೇಳಿಬಿಟ್ಟು, ಈ ಥರ ನಮ್ಮ ಇದರಲ್ಲಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾವು ಮನೆಗಳು ಕೊಡಿಸ್ತಾ ಇದ್ದೀವಿ, ಈ ಥರ ಇದು ಮಾಡಿಬಿಟ್ಟು ಗೌರ್ಮೆಂಟ್ ಕೊಟಾನಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಭೇಟಿ ಮಾಡಿಸಿದ್ರು. ಅವರು ಕರ್ಕೊಂಡೋಗ್ಬಿಟ್ಟು ನಮಗೆ ಪಂಚಾಯತ್ ಆಫೀಸ್ನಲ್ಲಿ, ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಅವ್ರು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕುಂಬಳಗೂಡು ಪಂಚಾಯತ್ ಆಫೀಸ್ನಲ್ಲಿ ಇವರು ಕೃಷ್ಣಮೂರ್ತಿ ಅವರಿಗೆ ಭೇಟಿ ಮಾಡಿಸಿದ್ರು. ಆ್ಯಸ್ ಎ ಅಧ್ಯಕ್ಷರು ಅಂತ ಭೇಟಿ ಮಾಡಿಸಿದ್ರು. ಅಲ್ಲಿ ಕೇಳಿದ್ದಕ್ಕೆ ಇವರೇ ಅಧ್ಯಕ್ಷರು ಅಂತ ಅಲ್ಲಿ ಸ್ಟಾಫ್ ಅವರು ಎಲ್ಲ ಹೇಳಿದ್ರು. ಆಮೇಲೆ ಅವರು ಕೃಷ್ಣಮೂರ್ತಿ ಅವರಿಗೆ ಕೇಳಿದ್ದಕ್ಕೆ, ಇಲ್ಲ ನಾವು ಇಲ್ಲಿ ಸೋಮಶೇಖರ್ ಮತ್ತು ಇವರು ಜಮೀರ್ ಅಹಮದ್ ಮತ್ತು ಯಾರು ಇಲ್ಲಿ ನಮ್ಮ ಸ್ವಂತ ಅವರು ಇಲ್ಲಿ ವಿಲೇಜಸ್ ಇವರು ಪಂಚಾಯತ್ ಆಫೀಸರ್ ಎಲ್ಲ ಇದ್ದಾರೆ, ಬಿಲ್ ಕಟ್ರಸ್, ಅವ್ರ ಕಡೆಯಿಂದ ನಾವು ಹಿಂಗೆಲ್ಲ ಇದು ಮಾಡ್ತೀವಿ. ಸೋಮಶೇಖರ್ ಮತ್ತು ಜಮೀರ್ ಅಹಮದ್ ಯಾರು? ಸೋಮಶೇಖರ್ MLA, ಸಿಟ್ಟಿಂಗ್ MLA ಅಂತ ಹೇಳಿದ್ರು. ಅವ್ರ ಮುಖಾಂತರನೇ ನಮಗೆ ಜಮೀರ್ ಅಹಮದ್ ಯಾರು? ಜಮೀರ್ ಅಹಮದ್ ಅವಾಗ ಇರಲಿಲ್ಲ. ಸೋಮಶೇಖರ್ ಮತ್ತು ಬಿಲ್ ಕಲೆಕ್ಟರ್ಸ್ ಯಾರು ಇದ್ದಾರೆ ಅವ್ರ ಕಡೆಯಿಂದ, ಮತ್ತು ನಮ್ಮ ಪಂಚಾಯತ್ ಆಫೀಸರ್ಸ್ ಬೇರೆಯವರು ಯಾರಿದ್ದಾರೆ ಅವ್ರ ಮುಖಾಂತರ ನಮಗೆ ಗೌರ್ಮೆಂಟ್ ಕೊಟಾಯಿಂದ ನಾವು ಇದು ಮಾಡ್ತಾಯಿದ್ವಿ, ನಿಮಗೆ ಸೈಟ್ಗಳು ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ವಿ ನಿಮಗೆ. ಸೊ ಅಲ್ಲಿ ವೆರಿಫೈ ಮಾಡಿದ್ದಕ್ಕೆ ಗೊತ್ತಾಯಿತು ಇವರೇ ಪಂಚಾಯತ್ ಆಫೀಸರ್ ಅಂತ, ಕೃಷ್ಣಮೂರ್ತಿ ಅಂತ ಗೊತ್ತಾದ್ಮೇಲೆ ನಮಗೆ ವೆರಿಫಿಕೇಷನ್ ಆದಮೇಲೆ ನಾವು ಆಚೆ ಬಂದುಬಿಟ್ಟು ಮಿಕ್ಕಿದ ಎಕ್ಸ್ಪ್ಲನೇಷನ್ ಆನಂದರಾವ್ ಅವರು ನಮ್ಮ ಪಿ ಎ ಇದಾರಲ್ಲ ಅವ್ರು ನಮಗೆ ಹೇಳ್ತಾರೆ ಅಂತ ಹೇಳಿದ್ರು. ಆಚೆ ಬಂದಮೇಲೆ ಇವರು ಆನಂದರಾವ್ ಹೇಳಿದ್ರು, ಸರ್ ಒಂದೊಂದು ಸೈಡ್ಗೆ ಟೋಟಲ್ 1,15,000 ರೂಪಾಯಿ ಆಗುತ್ತೆ, ಮತ್ತು 35,000 ರುಪೀಸ್ ಈಶನ್ ಚಾರ್ಜಸ್ ಆಗುತ್ತೆ, ಟೋಟಲ್ 1,50,000 ರೂಪಾಯಿ ಆಗುತ್ತೆ ಅಂತ ನಮಗೆ ಹೇಳಿದರು. ಸೊ ನಾನು ಕೇಳಿದ್ದಕ್ಕೆ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತ ಕೇಳಿದ್ದಕ್ಕೆ, ಸರ್ ಇದು ಗೌರ್ಮೆಂಟ್ ಕೋಟಾನಲ್ಲಿ ಕೊಡ್ತಾ ಇರೋದು, ನೀವು ಡೈರೆಕ್ಟ್ ಪೇಮೆಂಟ್ ಮಾಡೋಂಗಿಲ್ಲ, ನಮಗೆಲ್ಲ ಕ್ಯಾಶ್ ಮುಖಾಂತರನೇ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಫಸ್ಟು ಅಡ್ವಾನ್ಸ್ ಆಗಿ 44,000 ರೂಪಾಯಿ ತೊಗೊಂಡ್ರು. ಆಮೇಲೆ ಇದು ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಟ್ಟರು ಅವರು 15,000 ರೂಪಾಯಿ ಅದರಲ್ಲಿ ಇದೆ. ಆ ಪಂಚಾಯತ್ ಆಫೀಸ್ ರೆಸಿಪ್ಟ್ಸ್ ಕೊಡೋ ಟೈಮ್ನಲ್ಲಿ ಅವರು 15,000 ರೂಪಾಯಿ ತೊಗೊಂಡ್ರು ನಮ್ಮ ಹತ್ರ. ಆಮೇಲೆ ತಿರ್ಗಾ ಏನು ಮಾಡಿದ್ರು, ಇದೆಲ್ಲ ಕಂಪ್ಲೀಟ್ ಆಗಿದ್ದು ಇವಾಗ ನಿಮಗೆ ರೀಷನ್ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡೋಕ್ಕೆ ತಿರ್ಗಾ 60,000 ರೂಪಾಯಿ ನೀವು ಕೊಟ್ಬಿಟ್ರೆ 1,15,000 ರೂಪಾಯಿ ಆಗ್ಬಿಡುತ್ತೆ. ರೀಷನ್ಗೆ ಅವ್ರಿಗೆ ಹೇಳಿಬಿಡಿ 35,000 ರೂಪಾಯಿ ರೆಡಿ ಇಟ್ಕೊಳ್ಳೋಕ್ಕಂತ ಹೇಳಿಬಿಟ್ಟು ಅವರು 60,000 ರೂಪಾಯಿನೂ ತಿರ್ಗಾ ತೊಗೊಂಡ್ರು. ಟೋಟಲ್ 1,15,000 ರೂಪಾಯಿ ತೊಗೊಂಡ್ಬಿಟ್ಟು ಅವರನ್ನು ತೊಗೊಂಡ್ಬಿಟ್ಟು ಆಮೇಲೆ 2022ನಲ್ಲಿ ಯಾರು 4 ಜನ ಹೋಗ್ಬಿಟ್ಟು ಅಲ್ಲಿ ಕುಂಬಳಗೂಡಿನಲ್ಲಿ ವಿಚಾರಿಸಿದಾಗ, ಇದು ರೆಸಿಪ್ಟ್ಗಳು ತೊಗೊಂಡೋಗ್ಬಿಟ್ಟು ವಿಚಾರಿಸಿದಾಗ ಅವರು ಅಲ್ಲಿ ಹೇಳಿದ್ದಾರೆ, ಇಲ್ಲ ಇದೆಲ್ಲ ಬೋಗಸ್ ರೆಸಿಪ್ಟ್ಗಳು, ಈ ಥರ ನಾವು ಈ ರೆಸಿಪ್ಟ್ ಮುಖಾಂತರ ನಾವು ಯಾರಿಗೂ ಜಮೀನು ಕೊಡ್ತಾ ಇಲ್ಲ ಮತ್ತು ಫ್ಲ್ಯಾಟ್ನೂ ಕೊಡ್ತಾ ಇಲ್ಲ ಈ ವಸತಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ. ಅಲ್ಲಿ ರೆಸಿಪ್ಟ್ನಲ್ಲಿ ಆಶ್ರಯ ಅಂತ ಇದೆ, ಇದನ್ನು ನಾವು ಕೊಡೋಕ್ಕಾಗಲ್ಲ ಅವರೆಲ್ಲ, ಇದೆಲ್ಲ ಬೋಗಸ್ ಅಂತ ಹೇಳಿದ್ರು. ಹೇಳಿದ್ಮೇಲೆ ಆಮೇಲೆ ಕುಂಬಳಗೂಡು ಪೊಲೀಸ್ ಸ್ಟೇಷನ್ ಕಡೆಯಿಂದ ಅವರೆಲ್ಲ ಬಂದಿದ್ದರು, ಪೊಲೀಸ್ ಸ್ಟೇಷನ್ ಕಡೆಯಿಂದ ನಮಗೆ ಕರ್ಕೊಂಡೋದ್ರು ವಿಚಾರಣೆಗೋಸ್ಕರ. ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಹೇಳಿದ್ದಕ್ಕೆ ಅಲ್ಲಿನೂ ಏನು ಮಾಡಿಬಿಟ್ಟು ಅಲ್ಲಿ 4 ಜನದ ಮಾತ್ರ ಕಂಪ್ಲೇಂಟ್ ಆಗಿದೆ, 4 ಜನದ ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಇವರು ಕೃಷ್ಣಮೂರ್ತಿ ಮತ್ತು ಆನಂದ್ ಅವರು. 4 ಜನದ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ತೀನಿ, ಮಿಕ್ಕಿದ ಜನದ್ದು ನೀವು ಇದು ಹೆಸರು ಹೇಳಬೇಡಿ ನೀವು, ಯಾಕಂದರೆ ನಾವು ಔಟ್ ಆಫ್ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಕೊಟ್ಬಿಟ್ರೆ ನೀವೆಲ್ಲ ಪೊಲೀಸ್ ಅವರು ತೊಗೊಂಡ್ಬಿಡ್ತಾರೆ ಮಾತ್ರ ದುಡ್ಡು, ಆಮೇಲೆ ನಿಮಗೆ ಕೊಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಬಯಸ್ಬಿಡ್ಬಿಟ್ಟು. ಆಮೇಲೆ ನಾವು ಆಯ್ತಪ್ಪ ಹಂಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಆ ಥರ ಹೇಳಿಬಿಟ್ಟು ನಾನು 4 ಜನನ ಮಾತ್ರ ಅವರು ಕ್ಲಿಯರ್ ಮಾಡಿದ್ರು 4 ಲಕ್ಷ ರೂಪಾಯಿ ಅಲ್ಲಿ ಪೊಲ್ಯೂಷನ್ನಲ್ಲಿ. ಆಮೇಲೆ ಇವರು ಒಂದು ತಿಂಗಳು ಜೈಲಿಗೆ ಕಳಿಸ್ಬಿಟ್ರು ಇವರು ಕೃಷ್ಣಮೂರ್ತಿಗೆ, ಮತ್ತು ಆನಂದರವ್ರಿಗೆ ಏನೋ ಕಾಲ್ಗೆ ಇಟ್ಟಾಗಿದ್ದಕ್ಕೋಸ್ಕರ ಅವ್ರು ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಂಡ್ಬಿಟ್ಟು ಅವರು ಆಚೆನೇ ಇದ್ರು. ಆಮೇಲೆ ಇವ್ರು ಜೈಲಿಂದ ಬಂದಮೇಲೆ ನಾನು ತಿರ್ಗಾ ಕೇಳ್ತಾ ಟೈಮ್ನಲ್ಲಿ ಏನು ಹೇಳಿದ್ರು, ಎಲ್ಲ ಕೊಡ್ತಾ ಇದ್ದೀನಿ, ಮಂಡೇ ಕೊಡ್ತೀನಿ, ವೆಡ್ನೆಸ್ಡೇ ಕೊಡ್ತೀನಿ, ಇದೇ ಥರ ಹೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನಮಗೆ 2022ವರೆಗೂ ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ರು. 2023ನಲ್ಲಿ ನಾನು ಇದು ಆಮೇಲೆ ಪೊಲ್ಯೂಷನ್ಗೆ ನಾನು ಇವರು DCP, ACP ಮತ್ತು ಇವರು ರಾಮನಗರದ DCP ಅವರು ಮತ್ತು ಕಮಿಷನರ್ ಆಫ್ ಪೊಲೀಸು ಇವರಿಗೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ. ಬೇಜಾರಾಗ್ಬಿಟ್ಟು ನಾನು ಈ ಥರ ಮಾಡ್ತಾವರಲ್ಲ ಇವ್ರು ಪಬ್ಲಿಕ್ ನಮಗೆ ಬಿಡ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿಂದ ನನಗೆ ಹಲ್ಸೂರು ಗೇಟ್ ಪೊಲ್ಯೂಷನ್ನಲ್ಲಿ ಅವ್ರ ಕಡೆಯಿಂದ ನಮಗೆ ಕರೆದಿದ್ರು. ಅಲ್ಲಿ ಕರೆದಿದ್ದಕ್ಕೆ ನಾನು ಹಲ್ಸೂರು ಗೇಟ್ ಪೊಲ್ಯೂಷನ್ನಲ್ಲಿ ಹೋಗ್ಬಿಟ್ಟು ವಿಚಾರಣೆ ಸ್ಟೇಟ್ಮೆಂಟ್ ಕರೆದಿನಲ್ಲಿ ಅಲ್ಲಿ ಅವ್ರೂ ಬಂದಿದ್ರು, ಅವ್ರಿಗೂ ಕರೆದಿದ್ರು. ಅಲ್ಲಿ ಹೌದು ಸರ್ ನಾವು ಇವ್ರ ಹತ್ರ ನಾವು ದುಡ್ಡು ತೊಗೊಂಡಿದ್ರು, ಒಪ್ಕೊಂಡ್ಬಿಟ್ರು ಅವರು. ಸರ್ ನಾವು ಔಟ್ ಆಫ್ ಪೊಲ್ಯೂಷನ್ ನಾವು ರಾಜಿ ಆಗಿಬಿಟ್ಟಿದ್ದೀವಿ, ಔಟ್ ಆಫ್ ಪೊಲ್ಯೂಷನ್ ನಾವು ಇವ್ರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಥರ ಹೇಳಿದ್ರೆ ಪೊಲೀಸರು ಬಿಟ್ಬಿಡ್ತಾರೆ. ಅವ್ರು ಆಚೆ ಬಂದುಬಿಟ್ಟು ತಿರ್ಗಾ ಏನೂ ಕೊಟ್ಟಿಲ್ಲ ನನಗೆ.
ಆಮೇಲೆ ತಿರ್ಗಾ ಕರೆದ್ರು ಅವರು ಅದೇ ಥರ 4-5 ತಿಂಗಳು ಅಲ್ಲೇ ತಳ್ಬಿಟ್ರು ಅವರು ಪೊಲೀಸವ್ರಿಗೂ ಹಂಗೆ ಥರ ಮಂಡೇ ವೆಡ್ನೆಸ್ಡೇ ಅಂತ ಹೇಳ್ಕೊಂಡು ಅದೇ ಥರ ತಳ್ಬಿಟ್ರು ಅವ್ರು 4-5 ತಿಂಗಳು ತಳ್ಬಿಟ್ರು. ಆಮೇಲೆ ತಿರ್ಗಾ ನಾನು ಪೊಲೀಸ್ ಅವ್ರಿಗೆ ಸರ್ ಏನು ಸರ್ ಈ ಥರ ಆಗ್ತಾ ಇದೆ, ಇವಾಗ ನಿಮಗೂ ಬಿಡ್ತಾ ಇಲ್ಲ ಸರ್ ಮಂಡೇ ವೆಡ್ನೆಸ್ ಅಂತ ಹೇಳ್ತಾವ್ರಲ್ಲ ಸರ್, ಈ ಥರ ಏನಾದರೂ ಒಂದು ಲಾಸ್ಟ್ನಲ್ಲಿ ಒಂದು ಇದು ಬಂದಿದ್ದಕ್ಕೆ ಅವರು ಬಂದುಬಿಟ್ಟು ಅವ್ರಿಗೆ ಕರೆದಿದ್ದಕ್ಕೆ ಜೋರಾಗಿ ಮಾತಾಡಿದ್ದಕ್ಕೆ ಆಯ್ತು ಸರ್ ನಾವು ಚೆಕ್ ಕೊಡ್ತೀವಿ ಅಂತ 3 ಚೆಕ್ ಕೊಟ್ಟಿದ್ದಾರೆ 9 ಅದನ್ನು ಬೌನ್ಸ್ ಆಗಿದೆ, ಅದನ್ನು ನಾನು ಕೇಸ್ ಹಾಕಿದ್ದೀನಿ. ಆವಾಗಿಂದ ತಿರ್ಗಾ ನಾನು ಆಮೇಲೆ ಹೇಳಿದೆ ಈ ಥರ ನಾನು ಸೋಮಶೇಖರ್ ಅವ್ರ ಹತ್ರ ಹೋಗ್ತೀನಿ, ಯಾಕಂದರೆ ನೀವೇ ತಾನೇ ಹೇಳಿದ್ದು ನಮಗೆ ಸೋಮಶೇಖರ್ ಹತ್ರ ನಾನು ಇದು ಮಾಡ್ತೀನಿ ಅಂತ. ನಾನು ಅವ್ರ ಹತ್ರ ಹೋಗ್ತೀನಿ ಅಂತ ಸೋಮಶೇಖರ್ ಯಾರು ಎಮ್ ಎಲ್ ಎ ಸೋಮಶೇಖರ್ ಹತ್ರ ಹೋಗ್ತೀನಿ ನಾನು, ಅವರೇ ತಾನೇ ನಿಮಗೆ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ನಾನು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಏನಾದರೂ ನೀವು ಹೋದರೆ ಇಲ್ಲ ನಮ್ಮ ಮನೆ ಹತ್ರನೂ ಯಾರಾದರೂ ಬಂದರೆ ನಾವು ಅವರಿಗೆಲ್ಲ 4 ಪೀಸ್ ಮಾಡಿಬಿಡ್ತೀವಿ ಅಂತ ನಮಗೆ ಅವರು ಹೆದರಿಸಿರ್ತಾರೆ. ಸೊ ಅದಕ್ಕೋಸ್ಕರ